ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಂಡೇ ಶಿವರಾತ್ರಿ ಐತಲ್ಲ, ಹಾಗಾಗಿ ನಮ್ಗೆ ಏನೇನು ಗ್ರಾಸರಿ ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡೀವಿ. ಅದ್ರೊಳಗೆ ಸಾಬುದಾನಿನ ಆರ್ಡ್ರ್ ಮಾಡಿದ್ವಿ. ನಂಗೆ ಇವತ್ತು ಸಾಬುದಾನಿದು ನಂಗೆ ಒಂದು ರೆಸಿಪಿ ಬರ್ತೈತಿ, ಅದನ್ನ ಮಾಡ್ಬೇಕು ಅನ್ಸಾಕತ್ತೈತಿ. ಬಟ್ ನನ್ನ ಫ್ರೆಂಡ್ಸ್ ನಂಗೆ ಯಾರೂ ಸಪೋರ್ಟ್ ಮಾಡಾಕತ್ತಿಲ್ಲ. ನೀನು ಸುಮ್ಮನೆ ವೇಸ್ಟ್ ಮಾಡ್ತಿ, ಮತ್ತು ಶಿವರಾತ್ರಿ ದಿನ ಮತ್ತೊಮ್ಮೆ ತರಿಸ್ಬೇಕಾಗ್ತೈತಿ, ನಿಂಗೆ ಮಾಡಕ್ಕೆ ಬರಂಗಿಲ್ಲ ಅಂತೆಲ್ಲ ಡಿಮೋಟಿವೇಟ್ ಮಾಡಿದರು. ಬಟ್ ನಾನು ಅವ್ರು ಡಿಮೋಟಿವೇಟ್ ಮಾಡಿರಲ್ಲ, ಹಾಗಾಗಿ ಇದನ್ನ ವಿಡಿಯೋ ಮಾಡಾಕತ್ತೀನಿ. ಚಲೋ ತಂಗಿ ಆ ರೆಸಿಪಿ ನಂಗೆ ಗೊತ್ತೈತೆ ಆ ರೆಸಿಪಿ ಹೆಂಗೆ ಮಾಡ್ಬೇಕಂತ. ಬಟ್ ಇವ್ರಿಗೆಲ್ಲರಿಗೆ ನನ್ನ ಏನಂತಾರದಲ್ಲ, ನನ್ನ ಕುಕ್ಕಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಈಗ ನಾ ಪ್ರೂವ್ ಮಾಡಿ ತೋರಿಸ್ತೀನಿ ಅವ್ರಿಗೆ ನಾನು ಹೆಂಗೆ ಮಾಡ್ತೀನಂತ. ಯಾರೂ ಸಪೋರ್ಟಿಗೆ ಬರಾಕತ್ತಿಲ್ಲ ನನಗೆ. ನೀನು ಮಾಡಂತ ಯಾರೂ ಒಂದಿಲ್ಲ, ವೇಸ್ಟ್ ಮಾಡ್ತಿ ಅಂತ ನಾನು ಹಾಕತ್ತಾರು. ಸೊ ನಂಗೆ ಭಾಳ ಸಿಟ್ಟು ಬಂದುಬಿಡತ್ತೆ ಅವ್ರ ಮ್ಯಾಗ. ಅದಕ್ಕೆ ಅವ್ರು ಯಾರ್ದು ಹೆಲ್ಪ್ ತೊಗೊಳಲ್ಲ, ನಾನು ಒಬ್ಬಾಕಿನ ಆ ರೆಸಿಪಿನೂ ಮಾಡ್ತೀನಿ, ಈ ವಿಡಿಯೋಕ್ಕೂ ಅವ್ರು ಯಾರನ್ನೂ ಕರ್ಕೊಳಂಗಿಲ್ಲ ವಿಡಿಯೋ ಮಾಡೋಕ್ಕೂ. ನನ್ನ ಫ್ರೆಂಡ್ಸ್ ಎಷ್ಟು ಅದಾರ ಅಂದ್ರೆ, ಈಗ ಆಕಿಗೆ ಗೊತ್ತೈತಿ ನಾನು ಆಕಿ ಬಗ್ಗೆನ ಮಾತಾಡಕತ್ತೇನಂತ. ಒಂದು ರೆಸ್ಪಾನ್ಸು ಮಾಡಾಕತ್ತಿಲ್ಲ ಆಕಿ ನನಗೆ. ಈಕಿದೊಂದು ಲಾಸ್ಟ್ ಟೈಮ್ ನಾನೊಂದು ಶಾರ್ಟ್ಸ್ ಹಾಕಿದ್ದೆ, ನಂಗೆ ನನ್ನ ವಿಡಿಯೋ ಯಾಕೆ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡಾಕತ್ತಿಲ್ಲ ಅಂದಾಗ ನಂಗೆ ಡಿಸ್ಟರ್ಬೆನ್ಸ್ ಅದಾವು ರೂಮ್ ಒಳಗೆ ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಬಟ್ ಸ್ಟಿಲ್ ಅದ್ರ ಇಂಪ್ರೂವ್ ಮಾಡ್ಕೊಳತ್ತಾಳು. ಈಗ ನನ್ನ ಸಂಬಂಧ ಆಕಿ ರೀಲ್ಸ್ ನೋಡಾಕತ್ತಾಳು, ಬಟ್ ಮ್ಯೂಟ್ ಮಾಡಿ ರೀಲ್ಸ್ ನೋಡಾಕತ್ತಾಳು. ಐ ಅಪ್ರಿಷಿಯೇಟ್ ದ್ಯಾಟ್. ಈಗ ಬರೇ ಮಾತಾ ಅದು ನನ್ನ ರೆಸಿಪಿ ಏನು ದೇವ್ ಕಣ್ಣಂಗೆ ಕಾಣ. ಅದು ಕಿಚನದು ಇದನ್ನ ಲೈಟ್ ಆಫ್ ಮಾಡಿ, ಇಲ್ಲಿ ಅದು ಇದು ಬರತೈತಿ ಹೆಂಗೆ. ನಾನು ವಿಡಿಯೋ ಮಾಡ್ಲೇನು ಬೇಡ, ಲಾಕ್ ಮಾಡಬೇಡ, ಅದನ್ನ ಆಫ್ ಮಾಡಿ ಲೈಟ್. ವಿಡಿಯೋ ಒಳಗೆ ಹೇಳಿಬಿಟ್ಟೆ ಇವ್ರದ್ದು ಹೆಲ್ಪ್ ತೊಗೊಳಂಗಿಲ್ಲತ್ತ. ಬಟ್ ನನಗೊಬ್ಬಕ್ಕಿಗೆ ನಾನು ಅಡುಗೆನೂ ಮಾಡಬೇಕು, ಅದ್ರ ವಿಡಿಯೋನು ಮಾಡಬೇಕು. ಇರಲಿ, ಏನಾಗಂಗಿಲ್ಲ, ಹೆಲ್ಪ್ ಕೇಳೋದಲ್ಲ, ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ. ಅಷ್ಟು ಚಲೋ ಫ್ರೆಂಡ್ಸ್ ಅದಾರ ನನಗೆ. ಸ್ಟಾರ್ಟಿಂಗಿಂದನೂ ನನಗೆ ಎಲ್ಲರಿಗಿಂತ ಜಾಸ್ತಿ ಮೋಟಿವೇಟ್ ಮಾಡಿದವ್ರು ಅದ, ಮಾಡಲಿ ವಿಡಿಯೋಸ್ ಮಾಡ ಅಂತೇಳಿ ಮೋಟಿವೇಟ್ ಮಾಡಿದವರು ಅವ್ರ. ಸುಮ್ಮನೆ ಇರಲಿ, ಯಾವಾಗ್ಲೂ ಒಂದು ಸತಿ ಕಾಡ್ತಿರ್ತಾರಲ್ಲ, ಹಾಗಾಗಿ ಹೆಂಗೆ ವಿಡಿಯೋ ಮಾಡ್ತಾನೆ. ನಿಶಿದ ಚಾರ್ಜ್ ಹೋಗೈತೆ ಕಾಣತ್ತೆ. ನಾನು ವಿಡಿಯೋ ಮಾಡೋ ಮುಂದೆ ಹಿಂಗೆ ಆಗ್ತೈತೆ ನೋಡು. ಇದು ನಂದು ಇದು ಏನಂತಾರೆ, ಇದಕ್ಕೆ ಸೆಲ್ಫಿ ಸ್ಟಿಕ್ಗೆ ಒಂದು ಲೈಟ್ ಐತಿ, ಏನಂತಾರ ಅದಕ್ಕೆ. ಬರೇ ಮಾತಾಡ್ತೀವೋ ವಿಡಿಯೋ ಮಾಡ್ತೀವೋ, ಇದು ಬರೀ ನೀಶಿ ನೀನ ವಿಡಿಯೋ ಮಾಡಕತ್ತಲ್ಲ. ಅದರಿಂದ ನಾನು ಬರೀ ಮಾತಾಡೈತಿ, ಮಗರ ಯಾವಾಗ ಮಾಡ್ತಾನ. ಮಾತಾಡೋದ್ರಿಂದ ಜನಕ್ಕೆ ಬೋರ್ ಆಗುತ್ತೆ. ಕಂಟಿನ್ಯೂ ಆಗಿ ಮಾತಾಡಕತ್ತಿಲ್ಲ. ಈಗ ಇದಕ್ಕೆ ಏನಂತಾರೆ, ಇದಕ್ಕೆ ಸೆಲ್ಫಿ ಸ್ಟಿಕ್ ಲೈಟ್ ಆಫ್ ಆಗೈತೆ, ನನ್ನ ಮುಖ ಚೆನ್ನಾಗಿ ಕಾಣಂಗಿಲ್ಲ. ನೋಡ್ರಿ, ನನ್ನ ಕಡೆ ರಿಂಗ್ ಲೈಟ್ ಐತಿ, ಸೆಲ್ಫಿ ಸ್ಟಿಕ್ ಐತಿ, ಮೈಕ್ ಐತಿ, ಬಟ್ ನಾನು ವಿಡಿಯೋ ಮಾಡಕತ್ತಿಲ್ಲ. ಅಲ್ಲ, ರಿಂಗ್ ಲೈಟ್ ಐತಲ್ಲ, ಅದಕ್ಕೆ ಹಾಕಪ್ಪ, ನಿನ್ ಚೆನ್ನಾಗಿ ಬರ್ತೈತಿ ಲೈಟ್. ನಿಶಿ ಈಗ ಇರು. ಈಗ ನಾನು ರೆಸಿಪಿ ಶೇರ್ ಮಾಡ್ತಾರೋ. ರೆಸಿಪಿ ಶೇರ್ ಮಾಡ್ತಾಳ್ರಿ, ನೀವೆಲ್ಲರೂ ನೋಡಿ ಹೇಳ್ರಿ ಅಲ್ಲ, ಹೇಳ್ರಿ. ಬಾಯ್ ಗೈಸ್, ರೆಸಿಪಿ ನೋಡ್ರಿ, ಬರಿಬೇಡ್ರಿ. ಈಗ ನನ್ನ ರೆಸಿಪಿ ಮಾಡಕ್ಕೆ ಬಂದೀವಿ. ಈಕಿ ಹೇಳಿದ್ನಲ್ಲ ನನ್ನ ಮ್ಯಾಗ ನಂಬಿಕೆ ಇಲ್ಲ ಅಂತ, ಆಕಿನೂ ಏನೋ ಬೇರೆ ಅಡುಗೆ ಮಾಡ್ಕೊಳತ್ತಾಳು. ಆಕೆ ಜೊತೆ ಮಾಡ್ಬೇಕು, ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಆಕಿಗೂ ಒಂದು ಮೈಕ್ ಕೊಡ್ತಾನೆ. ಆಕಿನೂ ಹಿಂಗೆ ಮಾತಾಡ್ತಾಳಲ್ಲ ವಿಡಿಯೋದೊಳಗೆ ಕ್ಲಿಯರಾಗಿ ಕೇಳಿಸ್ಬೇಕಂತ, ಆಕಿಗೂ ಒಂದು ಮೈಕ್ ಕೊಡ್ತಾನು. ಹಾಕೋ ಇದು ಸಾಕು. ನಾನು ಹಾಕ, ಹೌದು, ಉಲ್ಟಾ ಹಾಕತ್ತ ನೋಡಿ ನನ್ನ ಮೈಕ್. ನಿನಗೆ ಉಲ್ಟಾ ಹಾಕಿದ್ರೆ ಉಲ್ಟಾ ಮಾತಾಡ್ತೀನಿ. ಉಲ್ಟಾನ ಹಾಕಿ ನನಗೆ ಹಿಂಗೆ ಮೈಕ್, ಇದು ಮೈಕ್ ಹಿಂಗೆ ಹಾಕ್ಬೇಕು, ನನಗೆ ಹಿಂಗೆ ಹಾಕಕ್ಕೆ. ಉಲ್ಟಾ ಮಂದಿ ಉಲ್ಟಾ ಅದಾರಲ್ರಿ. ಸೊ ಬರ್ರಿ, ನನ್ನ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕಂದ್ರೆ ಮೊದಲಿಗೆ ಸಾಬುದಾನಿ ಬೇಕು. ಸಾಬುದಾನಿ ಬಗಾರ್ ಮಾಡಾಕತ್ತಾನ, ಮತ್ತು ಸಾಬುದಾನಿ ಬೇಕು. ಹಸಿಮೆಣ್ಸಿನ್ಕಾಯಿ ಬೇಕು, ಶೇಂಗಾ ಬೇಕು, ಮತ್ತು ಆಲೂಗಡ್ಡೆ ಬೇಕು. ಇಷ್ಟ ಇಂಗ್ರೀಡಿಯೆಂಟ್ಸ್ ನಂಗೆ. ಇದು ಬಿಟ್ರೆ ಮತ್ತು ಯಾವುದೂ ಇಲ್ಲ. ಇದನ್ನು ನೀವು 5 ನಿಮಿಷ ಒಳಗೆ ಮಾಡ್ಬೋದು. ಬಟ್ ಸಾಬುದಾನಿನ 2 ತಾಸು ಮುಂಚೆನೇ ನೆನೆ ಹಾಕಬೇಕು. ಸಾಬುದಾನಿ ಹಿಂಗೆ ಈಗ ಸಾಫ್ಟ್ ಹಿಂಗೆ ಮಾಡಿದರೆ ಹಿಂಗೆ ಇದಾಗಬೇಕು, ಅಷ್ಟು ಸಾಫ್ಟ್ ಆಗಿರಬೇಕು. ಸೊ 2 ತಾಸು ಮುಂಚೆ ಸಾಬುದಾನಿನ ನೆನೆ ಹಾಕ್ಕೊಂಡಿರ್ಬೇಕು ನೀವು. ರೆಸಿಪಿ ತೋರಿಸ್ತಾನು ಬರ್ರಿ.
ನನಗೆ ನೀ ಚಲೋ ಮಾಡಂಗಿಲ್ಲ ಅಂತ ಬೇರೆ ಅಡುಗೆ ಮಾಡ್ಕೊಳತ್ತಾಳಿಕೆ ಆಕೆ ಅಡುಗೆ ಚಲೋನ ಆಗ್ಬಾರ್ದು. ಐ ನೋ ಮೈ ಓನ್ ಸ್ಕಿಲ್ಸ್. ಈಗಿನಕ್ಕಿಂತ ಚಂದ ಮಾಡ್ತೇನೆ ನಾನು ಅಡುಗೆ. ನಿಜ ಹೇಳ್ಬೇಕಂದ್ರೆ ಆಕೆ ಸಪ್ಪಗೆ ಯಾರೂ ಅಡುಗೆ ಮಾಡಂಗಿಲ್ಲ, ಅಷ್ಟು ಸಪ್ಪಗೆ ಅಡುಗೆ ಮಾಡ್ತಾಳೆ ಆಕೆ. ನಿಮ್ಮ ಜೊತೆಗೆ ಹಸಿಮೆಣಸಿನ್ಕಾಯಿ ಕೊಟ್ಟರು ಕಮ್ಮಿ ಅಂತೀರಪ್ಪ, ನಾವೇನು ಮಾಡೋಣ? ಐ ಆಮ್ ಸ್ಪೈಸ್ ಇಂಟಾಲರೆನ್ಸ್. ಈಕೆ ಒಬ್ಬಾಕೆ ನನ್ನ ಪೂರಾ ಫ್ರೆಂಡ್ ಸರ್ಕಲ್ ಹೋಗಿ ಬ್ರಾಹ್ಮೀನ್ ಈಕೆ ಒಬ್ಬಾಕಿನ ಅನ್ನ ಒಳಗೂ ಉಪ್ಪು ಹಾಕಂಗಿಲ್ಲ, ಎದ್ರೊಳಗೂ ಉಪ್ಪು ಹಾಕಂಗಿಲ್ಲ, ಉಪ್ಪು ಹಾಕಂಗಿಲ್ಲ ಅಂತ. ಹ್ಞೂ ಅಡುಗೆಗೆ ಉಪ್ಪು ಹಾಕ್ತೀನಿಲ್ಲ. ಆಕೆ ಹಾಕಿದ ಉಪ್ಪ ಖಾರ ನಮ್ಮ ಬಾಯಿಗೆ ಹತ್ತಂಗಿಲ್ಲ, ಅಷ್ಟು ಕಮ್ಮಿ ಕಮ್ಮಿ ಆಗ್ತಾಳೆ ಆಕೆ ಉಪ್ಪ ಖಾರ. ನಾವು ನೋಡಿದ್ರೆ ಇವ್ರ ಮ್ಯಾಲೆ ಉಪ್ಪು ಹಾಕೊಂಡು ತಿನ್ನು BP ಬರ್ಸ್ಕೊಳೋದು. ಶಿಟ್ ಏನಪ್ಪ. ಮತ್ತು ನೀನು ಅಡುಗೆ ಒಳಗೆ ಉಪ್ಪು ಹಾಕಂಗಿಲ್ಲಲ್ಲ, ಅದಕ್ಕೆ ನಾವು ಮ್ಯಾಗ ಹಾಕೊಂಡು ತಿನ್ನಬೇಕಾಗ್ತದೆ ನಿನ್ನ ಜೊತೆ ಇರೋದಕ್ಕೆ. ಏನು ಮಾಡಾಕತ್ತಿ ನೀನು? ದಹಿ ತಡ್ಕ ಮಾಡತ್ತ. ಅದು ಏನಂತಾರ ಅದು ಮಟ್ಕಿ ಒಳಗೆ ಮಾಡಾಕತ್ತಾವ, ಮಣ್ಣಿನ ಮಡಿಕೆ ಒಳಗೆ ಮಾಡಾಕತ್ತಾವ. ಆಲೂಗಡ್ಡಿನ ಸ್ವಲ್ಪ ನೀರಾಗ ಹಾಕ್ಬೇಕು, ಇಲ್ಲಾಂದ್ರೆ ಕಲರ್ ಬಿಡ್ತಾವ. ನೀ ಮಾಡಿದ್ದು ಆಲೂಗಡ್ಡಿ ವೇಸ್ಟ್ ಆಗುತ್ತೆ. ಏನು ಬಗರ್ ಮಾಡ್ತೀನಿ ನಾನು ಬಗರ್ ಮಾಡಿದ ಬಾಕಿ ಹೇಳ್ತಾನೆ ನಿನಗೆ, ಹೇಳಲ್ಲ ನಾನು ನೀನು ಮಾಡತ್ತಿಲ್ಲ ಅಂತಂದಿಲ್ಲ, ಮಾಡತ್ತಿ ಅಂದ್ರೆ ಕರೆಕ್ಟಾಗಿ ಮಾಡು ಅಂತ. ಆಲೂಗಡ್ಡೆ ಹಂಗೆ ಕಲರ್ ಬಿಡ್ತು ಅಂದರೆ ಟೇಸ್ಟ್ ಬರಲ್ಲ. ಆಲೂಗಡ್ಡೆ ಕಟ್ ಮಾಡಕ್ಕೆ ನಂಗೆ ಜಾಸ್ತಿ ಟೈಮ್ ತೊಗೊಳತ್ತೈತಿ, ಯಾಕಂದ್ರೆ ನಾವು ಅದನ್ನ ಬೇಯಿಸಾಕತ್ತಿಲ್ಲ, ಡೈರೆಕ್ಟ್ ಆಯಿಲ್ ಒಳಗೆ ಫ್ರೈ ಮಾಡಬೇಕಲ್ಲ, ಹಾಗಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳತ್ತೆ ನಾವು, ಅದಕ್ಕೆ ಟೈಮ್ ಜಾಸ್ತಿ ತೊಗೊಳತ್ತೈತಿ. ಆಲ್ರೆಡಿ ಈಕಿ ಒಗ್ಗರಣೆ ಹಾಕಾಕತ್ಲು. ಮುಗಿದ ಹೋದ್ ಕೆಲಸ ಆಕಿದು ಚಂದ ಸ್ಮೆಲ್ ಬರಾಕತ್ತೈತಿ ಅಡುಗೆ ಕಟ್ ಮಾಡಿದ್ರಾಗ ಅದನ್ನ ಅಂದ್ರೆ ಕೆಲಸನೇ ಮುಗೀತು. ಆಕಿನ ಕಟ್ ಮಾಡೋದು ಅದು ಏನಿಲ್ಲ, ನಾ ಕಟ್ ಮಾಡೋದಲ್ಲ, ಮೊಸರು ತರಿಸಾಳು ಅದಕ್ಕೆ ಒಗ್ಗರಣೆ ಹಾಕ್ತಾವ, ಅದಕ್ಕೆ ಮೊಸರು ಹಾಕ್ತಾಳೆ ಅಷ್ಟೇ. ಈರುಳ್ಳಿ ಕಟ್ ಮಾಡ್ಕೋಬೇಕು ನಾನು, ನಂಗೆ ಇಷ್ಟ ಇಲ್ಲ ಈಗ ಹಾಕೊಳಕ್ಕೆ, ಅದಕ್ಕೆ ನಾನು ಅದನ್ನ ಹಾಕೊಳತಿಲ್ಲ, ಕಾಂಪ್ಲಿಮೆಂಟ್ರಿ ಮಾಡ್ಕೊಂಡಿದ್ದೀನಿ. ಮಮ್ಮಿ ಏನು ಒಗ್ಗರಣೆ ಹಾಕಾಕತ್ತಾಳ, ಶೇನು ಬರಾಕತ್ತಾವ ನನಗೆ. ಮತ್ತೆ ಆಲೂಗಡ್ಡಿ ಕಟ್ ಮಾಡತ್ತಳ್ರಿ ಬಗರಿಗೆ ನೋಡ್ರಿ, ಕೆಂಪಿಟ್ಟಾವ ಆಲೂಗಡ್ಡಿ. ಅವು ನೀರಾಗ ಹಾಕ್ಬೇಕಂತಂದ್ರೆ ಕೇಳಂಗಿಲ್ಲ ಈಕಿ. ಮತ್ತೆ ನಮಗೆ ಹೇಳ್ತಾಳು ನಾನು ಇವ್ರು ಯಾರ್ದು ಹೆಲ್ಪ್ ತೊಗೊಳ್ಳಾರ್ದು ಅಡುಗೆ ಮಾಡ್ತೀನಿ ಅಂತ. ನೀವು ಹಂಗೆ ಟ್ರೈ ಮಾಡಬೇಡ್ರಿ, ದಯವಿಟ್ಟು ಆಲೂಗಡ್ಡೆ ಕಟ್ ಮಾಡಿ ನೀರಾಗ ಹಾಕ್ರಿ. ರೆಸಿಪಿ ಚಂದ ಆದ್ರೆ ಸಾಕಿಲ್ಲ ನಿಮಗೆ, ಈಕಿ ಮಾತೇನು ಕೇಳ್ತೀರಿ. ಆಲೂಗಡ್ಡೆ ಕಟ್ ಮಾಡಾಕತ್ತಂದ್ರೆ ಆಲೂಗಡ್ಡೆ ಕಟ್ ಮಾಡಿದ ವಿಡಿಯೋನ ತೋರಿಸಿಲ್ಲ, ಸಾರಿನೇ ಇಲ್ಲ, ಆಲ್ರೆಡಿ ಹಾಕಿಟ್ಟೇನು ಸ್ಟ್ಯಾಂಡಿಗೆ ಅಂತ ಫೋನ್. ಮತ್ತು ತೆಗೆದು ಮಾಡಕ್ಕೆ ನಾನು ಯಾರ್ದು ಹೆಲ್ಪ್ ತೊಗೊಳತ್ತಿಲ್ಲಲ್ಲ, ಸೊ ಮತ್ತು ಫೋನ್ ತೆಗೆದು ಅದನ್ನು ಒಂದ್ಸತಿ ವಿಡಿಯೋ ಮಾಡಿ ಹಾಕೋಕ್ಕಾಗಂಗಿಲ್ಲ. ಆಗ್ತೈತಿ ಬಟ್ ನನಗೆ ಅಷ್ಟಿಗೆ ಪೇಷನ್ಸ್ ಇಲ್ಲ. ಯಾರೂ ಹೆಲ್ಪ್ ಮಾಡಾಕತ್ತಿಲ್ಲ, ನಾ ಇನ್ಕ ಹೇಳಿದ್ನಿ ಎಲ್ಲರೂ ಹೆಲ್ಪ್ ಮಾಡ್ತಾರಂತ, ಬಟ್ ಮಾಡಾಕತ್ತಿಲ್ಲ ಅವರು. ನೀನೇ ಹೇಳಿದಲ್ಲ ಅವ್ರು ಹೆಲ್ಪ್ ಇರ್ಲಾರ್ದ ಮಾಡ್ತೀನಿ ಅಂತ. ನಿಶಿ ಹಿಂಗೆ ಮಾಡೋದ ಸುಮ್ಮನೆ ಅಂತೂ ನಾನು ಎಲ್ಲ ಅಂತೂ ನಾವೆಲ್ಲ ಇದೊಂದ್ಸಲ ಟ್ರೈ ಮಾಡು. ಅಡುಗೆ ಮಾಡಂಗಿಲ್ಲ ಅಂತಲ್ರಿ, ಚಲೋ ಮಾಡ್ತಾಳ. ತನ್ನ ಹೊಟ್ಟೆಗೆ ಎಷ್ಟು ಚೆನ್ನಾಗಿ ಬೇಕಲ್ಲ ಅಷ್ಟು ಚಲೋ ಮಾಡ್ತಾಳು. ಅಂದ್ರೆ ಮಂದಿ ಹೊಟ್ಟಿಗೆ ನಾನು ಚಲೋ ತಂಗೆ ಮಾಡಿ ಹಾಕಂಗಿಲ್ಲ ಅಂತೀಯ? ಎಲ್ಲ ಅಡುಗೆನೂ ಚಲೋ ಮಾಡ್ತಿ ಅಂತಲ್ಲ, ಎಲ್ಲ ಕೆಲವು ಎಲ್ಲ ಅಡುಗೆನೂ ಮಾಡಕ್ಕೆ ಬರ್ತೈತಿ, ಪಲ್ಯ ಮಾಡಕ್ಕೆ ಬರ್ತೈತಿ, ಎಲ್ಲ ರೈಸ್ ಐಟಮ್ಸ್ ಎಲ್ಲ ಮಾಡಕ್ಕೆ ಬರ್ತೈತಿ. ಬಟ್ ನಂಗೆ ಚಪಾತಿ ರೊಟ್ಟಿ ಮಾಡಕ್ಕೆ ಬರಲ್ಲ. ರೊಟ್ಟಿ ಮಾಡಕ್ಕೆ ಇವ್ರಿಗೆ ಯಾರಿಗೂ ಬರಂಗಿಲ್ಲ, ಇವರೆಲ್ಲರಿಗೆ ಚಪಾತಿನೂ ಬರ್ತೈತಿ, ಅದು ಪರ್ಫೆಕ್ಟ್ ಬರಂಗಿಲ್ಲ ನಮ್ಮಲ್ಲಿ ಯಾರಿಗೆ ಚಪಾತಿ. ಹಾಗಾಗಿ ನಾವು ಚಪಾತಿ ಭಾಳ ಬಂದಿಲ್ಲ ಅಂತಂದ್ರು ನಾವೆಲ್ಲರೂ ಚಪಾತಿ ಹಿಟ್ಟು ಕಲ್ಸಕ್ಕಾದ್ರೂ ಬರ್ತೈತಿ, ಇವರು ಅದೂ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಮನೆಗೆ ಹೋಗ್ಕನಲ್ಲ ಅವಾಗ ಚಪಾತಿ ಮಾಡೋದು ಕಲ್ಕೊಂಡು ಬರ್ತೀನಿ. ಯಾಕಂದ್ರೆ ಹೇಳಿ 2 ವರ್ಷ ಆಯ್ತು, 4th ಇಯರ್ನೇ ಕಲಿತೀನಿ ಅಂದ್ಲು, ಕಲೀಲಿಲ್ಲ. ಇಂಟರ್ನ್ಶಿಪ್ಪಿಗೆ ಬಂದ್ವಿ, ಕಲೀಲಿಲ್ಲ. ಇಂಟರ್ನ್ಶಿಪ್ ಮುಗಿದ್ಬೇಕು ಕಲಿತೀರಿ. ಆಕೆ ಕಲಿತು ಮಾಡಿ ಇನ್ನೂ 1 ವರ್ಷ ಆದಮೇಲೆ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ತಾಳೆ, ನೋಡಿ ಕಲೀರಿ. ಸೊ ಈಗ ಆಲೂಗಡ್ಡೆ ಕಟ್ ಮಾಡೋದು ಮುಗೀತು ನಂದು. ಒಂದು ಸತಿ ಏನೇನು ಹಾಕ್ತಾನಂತ ಎಲ್ಲನೂ ಒಂದು ಕಡೆ ಇಟ್ಟು ತೋರಿಸ್ತೇನೆ ನಿಮಗೆ. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಎಸ್ಥೆಟಿಕ್ಕಾಗಿ ಇಟ್ಟು ತೋರ್ಸಕ್ಕೆ ನಮ್ಮ ಕಡೆ ಹಂಗೆ ಪ್ಲೇಟ್ ಎಲ್ಲ ಇಲ್ಲ, ಸೊ ನಾ ಹಿಂಗೆ ತೋರಿಸ್ತೇನೆ.
ಇನ್ನೊಂದೇನಂದ್ರೆ ಇದು ಪೂರಾ ಪೌಡ್ರ್ ಥರ ಮಾಡ್ಕೋಬೇಡ್ರಿ, ಸ್ವಲ್ಪ ಕಾಳು ಇರ್ಬೇಕದ, ಬಾಯಿಗೆ ಹತ್ತಂಗಿರ್ಬೇಕು, ಹಿಂಗೆ ಕಾಳು ಇರ್ಬೇಕಿದು. ಇದು ನೋಡ್ರಿ ಈಕಿ ಮಾಡಿರೋ ದಹಿ ತಡ್ಕ ಚಂದ ಕಾಣಕತ್ತೈತಿ, ನನಗೂ ಅದನ್ನ ತಿನ್ಬೇಕು ಅನ್ಸತೈತಿ. ಈಕಿ ಟೇಸ್ಟ್ ಒಂದು 20 ಸತಿ ನೋಡಿದ್ಲೆ ಟೇಸ್ಟ್ ಹೆಂಗಬೇಕು. ಮತ್ತೆ ಇಲ್ಲ ಅಂತಾರ ಉಪ್ಪು ಹಾಕಿಲ್ಲ, ಖಾರ ಹಾಕಿಲ್ಲ, ಮಸಾಲೆ ಹಾಕಿಲ್ಲ. ಈಗ ಅದು ನೋಡಕಷ್ಟ ರೆಡ್ ಕಾಣಿಸ್ತದೆ, ಬಟ್ ಅದ್ರೊಳಗೆ ಖಾರ ಇರಂಗಿಲ್ಲ, ಉಪ್ಪು ಇರಂಗಿಲ್ಲ. ಮೆಣಸಿನ್ಕಾಯಿ ಹಾಕೇನ ಬ್ಯಾಡಗಿ ಮೆಣಸಿನ್ಕಾಯಿ, ಅದ್ರಾಗೂ ಖಾರ ಇಲ್ಲ ಅಂತಂದ್ರೆ ಏನ್ ಮಾಡ್ಲಿ, ಉಪ್ಪು ಹಚ್ಚಿದ ಈಗಿರ್ಲಿ ನಿನ್ನ ರೆಸಿಪಿ ಬಿಡು, ನಾನು ರೆಸಿಪಿ ಮಾಡ್ಬೇಕಲ್ಲ, ಇದು ವಿಡಿಯೋ ಹಿಡಿಬಾ ಬಂದೆ. ಇದು ನೋಡ್ರಿ ನಮ್ದು ಕಿಚನ್ ಭಾಳ ಮೆಸ್ಸಿ ಆಗೈತಿ. ನಮ್ದು ಅಷ್ಟಲ್ಲ, ಎಲ್ಲ ಬ್ಯಾಚುಲರ್ಸ್ದು ಕಿಚನ್ ಹಿಂಗೆ ಇರ್ತೈತಿ, ಬಟ್ ನಮ್ದು ಸ್ವಲ್ಪ ಓವರ್ ಮೆಸ್ಸಿ ಆಗೈತಿ. ವಿ ಡೋಂಟ್ ಹ್ಯಾವ್ ಟೈಮ್ ಟು ಡೂ ದೀಸ್ ಆಲ್ ಥಿಂಗ್ಸ್. ನಾವು ಎವ್ರಿ ಸಂಡೇ ಅಷ್ಟು ನಮ್ಮ ಕಿಚನ್ನ ಕ್ಲೀನ್ ಮಾಡ್ಕೊತೀವಿ. ಬಾ ಈ ಫೋನ್ ಹಿಡಿ ಬಾ. ಉಪವಾಸ ಮಾಡೋ ಮುಂದೆ ಮಾಡ್ತಾರಲ್ಲ ಅವಾಗ ಸಾಸ್ವೆ ಜೀರಿಗೆ ಹಾಕಂಗಿಲ್ಲ, ಬಟ್ ನಾನು ಇವತ್ತೇನು ಉಪವಾಸ ಮಾಡೋಕತ್ತಿಲ್ಲಲ್ಲ, ಹಾಗಾಗಿ ಸಾಸ್ವೆ ಜೀರಿಗೆ ಹಾಕಾಕತ್ತೇನೆ ಸ್ವಲ್ಪ, ಅದು ಸ್ಪೈಸಸ್ ಇರಬೇಕಲ್ಲ ಸ್ವಲ್ಪ. ಎಣ್ಣೆ ಬಿಸಿ ಆಗಿರ್ತದೇನ ಹಾಕ್ಲಾ? ಅಯ್ಯ ಎಣ್ಣೆ ಬಿಸಿ ಆಗಿಲ್ಲ ಇನ್ನು, ಸಣ್ಣ ಇಟ್ಟರೆ ಆಗೈತೆ ಅದು ಹಿಂಗೆ ಬಬಲ್ಸ್ ಬಂದು ಅಂದರೆ ಎಣ್ಣೆ ಬಿಸಿ ಆಗೈತೆ ಅಂತಲ್ಲ. ಇನ್ನೊಂದು ಸ್ವಲ್ಪ ಹಾಕೊಂಡು ಜೀರಿಗೆ ಸಾಸ್ವೆ ಆತೀಗ. ನೆಕ್ಸ್ಟ್ ಏನೂ ಇಲ್ಲ, ಇದು ಮಿಕ್ಸಿ ಮಾಡ್ಕೊಂಡಿವಲ್ಲ, ಇದನ್ನು ಇದ್ರೊಳಗೆ ಹಾಕಿ ಉಪ್ಪು ಹಾಕಿ, ಇದು ಫಸ್ಟ್ ಇದನ್ನು ಹಾಕ್ಬೇಕಿರು. ಈಗ ಸೆಕೆಂಡ್ ಇದನ್ನು ಆಲೂಗಡ್ಡೆ ಹಾಕಬೇಕು, ಯಾಕಂದ್ರೆ ಆಲೂಗಡ್ಡೆ ಎಣ್ಣೆ ಒಳಗೆ ಫ್ರೈ ಆಗಬೇಕಲ್ಲ. ಸೊ ಆಲೂಗಡ್ಡೆ ಹಾಕ್ತಾನು, ಕೈಲೇ ಹಾಕಾಕತ್ತಾನ ನಾನು. ಇದು ಹಾಕೋದಿಲ್ಲ ಸೌಟ್. ನೀವು ಅನ್ನತ್ತಿರ್ಬೇಕು ಈ ಹುಡುಗಿಯರ ಮನೆಯೊಳಗೆ ಏನಾರ ಐತಿಲ್ಲ ಸಾಮಾನು, ಎಲ್ಲನೂ ಅಡುಗೆ ಸಾಮಾನು ಏನೂ ಇಲ್ಲಲ್ಲ ಅಂತ. ಏನು ಮಾಡೋದು, ನಮ್ಮ ಮನೆಯೊಳಗೆ ನಮಗೆ ಅಡುಗೆ ಸಾಮಾನು ಕೊಟ್ಟು ಕಳ್ಸಂಗಿಲ್ಲ. ಎವ್ರಿ ಟೈಮ್ ಏನಾರ ಕೊಟ್ಟು ಕಳ್ಸಿದಾಗ ನೀವು ಕಳ್ಕೊಂಡು ಬರ್ತೀರ ಅಂಥೇಳಿ ಅವ್ರೇನೂ ಕೊಟ್ಟ ಕಳ್ಸೋ. ಮೇನ್ಲಿ ಏನಂದ್ರೆ ಟಿಫಿನ್ ಬಾಕ್ಸ್ ತಂದಾಗ ಒಂದು ಟಿಫಿನ್ ಬಾಕ್ಸ್ ನಾವು ವಾಪಸ್ ಊರಿಗೆ ಒಯ್ಯೋದೇ ಇಲ್ಲ, ಇಲ್ಲಿ ಏನಾರ ಹಾಕಿ ಕಳ್ಕೊಂಡೇ ಬಿಟ್ಟಿರ್ತೀವಿ. ಹಾಗಾಗಿ ನಮ್ಮ ಯಾರ ಮನೆಗೂ ಟಿಫಿನ್ ಬಾಕ್ಸ್ ಒಳಗೆ ಊಟ ಕೊಟ್ಟು ಕಳ್ಸಂಗಿಲ್ಲ ಅವರು, ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ಊಟ ಕೊಟ್ಟು ಕಳಿಸ್ತಾರೆ ನಮ್ಮೆಲ್ಲರಿಗೆ. ಇದನ್ನು ತೋರಿಸಿದ್ದೀನಿ. ಸೊ ಇದು ಆಲೂಗಡ್ಡೆ ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಅನ್ಕಮಟ. ಸ್ವಲ್ಪ ಗ್ಯಾಸ್ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕು, ಜಾಸ್ತಿ ಇಟ್ಕೊಂಡ್ರೆ ಭಾಳ ಹೊತ್ತಿದಂಗೆ ಆಗ್ತಾವೆ ಆಲೂಗಡ್ಡೆ ಎಲ್ಲ, ಅರ್ಧಂಬರ್ಧ ಬೇಯ್ತಾವೆ. ಅದಕ್ಕೆ ಸಣ್ಣ ಇಟ್ಕೊಂಡು ಫ್ರೈ ಮಾಡಬೇಕು. ಆಲೂಗಡ್ಡೆ ಬೈದೈತಿ. ಈಗ ಇದಕ್ಕೆ ಇದು ಪೇಸ್ಟ್ ಹಾಕ್ಕೊಂಡು, ಪೇಸ್ಟ್ ಅನ್ನಂಗಿಲ್ಲ ಇದಕ್ಕೆ, ಕಾಳು ಅದಾವು. ಪೌಡ್ರ್ ಆಗಿದ್ರೆ ವಿತ್ ಲಿಕ್ವಿಡ್ ಇದ್ರೆ ಅದಕ್ಕೆ ಪೇಸ್ಟ್. ದಿಸ್ ಈಸ್ ನಾಟ್ ಪೇಸ್ಟ್. ಹಾಂ ಈಗ ಚೆನ್ನಾಗಿ ಕೈಲಿ ಹಾಕ್ಬಿಡ್ಲಿ ಸುಮ್ಮನೆ, ಬೇಡ ಮೆಣಸಿನ್ಕಾಯಿ ಖಾರ ಅದಾವ. ಅಯ್ಯ ಈಗ ಆಲ್ರೆಡಿ ಕೈ ಖಾರ ಆಗ್ಯಾವ ನಾನು. ಇದನ್ನ ಒಂದು 2 ನಿಮಿಷನಲ್ಲ ಅಂದ್ರೆ ಒಟ್ಟು ಹುರಿಬೇಕು, ಶೇಂಗಾ ಹುರಿಬೇಕು. ಇದು ಯಾಕೆ ಕೆಳಗೆ ಹೊತ್ತಾಕದ, ಸಣ್ಣ ಇಟ್ಟನ್ನು ಗ್ಯಾಸ್ ಬಿಟ್ಟು ಸ್ಟಿಲ್ ಇದು ಹೊತ್ತಾಕತ್ತೆ. ಹೊತ್ತಿದ್ದ ಹಿಂಗೆ ಮಾಡಿ ತೆಗೆದು ಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ಇದು ನನಗೆ ಹೊತ್ತಿದ ಜಾಸ್ತಿ ಇಷ್ಟ ಆಗೋದು. ಅದ ಲಾಸ್ಟ್ ಎಲ್ಲ ಮುಗಿದು ಬಿಡೋಕೆ ಹೊತ್ತಿದ ಕೆದ್ರಕೊಂಡು ತಿಂತಾನೆ ನಾನು. ಉಪ್ಪು ಹಾಕಿವಿಲ್ಲ ನಾವು? ಹಾಕಿವಿ. ಉಪ್ಪು ಹಾಕ್ಯಾರಿಲ್ಲೋ ಗೊತ್ತಿಲ್ಲ, ಮತ್ತೆ ಕೇಳ್ತಾಳು ನನ್ನ ಉಪ್ಪು ಹಾಕಿವೇ ಇಲ್ಲ ನಾವು ಅಂತೇಳಿ. ಮರ್ತಿದ್ದೆ ನಾನು. ಇವತ್ತು ಉಪ್ಪು ಹಾಕೋದು ಮರ್ತಾಳು, ನಾಳೆ ಏನೇನು ಹಾಕ್ತಾಳು, ಏನು ಬಿಡ್ತಾಳು. ಮಾತಾಡು ರೆಸಿಪಿ ಅವೆಲ್ಲ ನಾ ಮುಗಿದ್ಮೇಲೆ ಮಾತಾಡ್ತೀನಿ ಚಲೋ ಆಗೈತೆ ಇಲ್ಲ ಅಂತ. ನಮ್ಮ ಇನ್ನೊಬ್ರು ಮಾಸ್ಟರ್ ಶೆಫ್ ಇರ್ಬೇಕಿತ್ತು, ಅವ್ರು ಮಿಸ್ಸಿಂಗ್. ಬರೋಬ್ಬರಿ ಕಾಂಪ್ಲಿಮೆಂಟ್ ಕೊಡ್ತಿದ್ಲು. ಇಬ್ರು ಮಾಡಿ ಡಿಶ್ಶಿಗೂ ಕಾಂಪ್ಲಿಮೆಂಟ್ ಸಿಕ್ತಿತ್ತು. ನಾ ಮಾಡಿದ್ದು ದಹಿ ತಡ್ಕ, ಈಕಿ ಮಾಡಿದ್ದು ಸಾಬುದಾನಿ ಬಗರ್. ನಿಮ್ಮ ಕಡೆ ಇದಕ್ಕೆ ಏನಂತಾರಂತ ಕಮೆಂಟ್ ಮಾಡಿ ತಿಳಿಸ್ರಿ. ಶೇಂಗಾ ಹುರಿದವು, ಹಸಿ ವಾಸನೆ ಎಲ್ಲ ಹೋಗೈತಿ. ಈಗ ಇದಕ್ಕೆ ಸಾಬುದಾನಿ ಮಿಕ್ಸ್ ಮಾಡೋಣ. ಸಾಬುದಾನಿಕಿನ ಶೇಂಗಾ ಮತ್ತು ಆಲೂಗಡ್ಡೆನೂ ಜಾಸ್ತಿ ಆಗೈತಿ. ನನಗೆ ಹಂಗೆ ಇಷ್ಟ. ನೋಡಿರಿ ನಂದು ರೆಸಿಪಿ ಆಯ್ತು. ಇದನ್ನ ಸರ್ವ್ ಮಾಡೋಣಗಪ್ಪ. ಮತ್ತು ಇದಕ್ಕೂ ಅನ್ಬೇಡ್ರಿ, ಪ್ಲೇಟ್ ನೋಡಿವ್ರಿ ಅಂತ ಸಣ್ಣ ಪ್ಲೇಟ್ ಯೂಸ್ ಮಾಡ್ತಾರಂತ. ಇವು ನಾವು
ಕಾಲೇಜ್ ಒಳಗೆ ಇದ್ದಾಗ ಹಾಸ್ಟೆಲ್ ಒಳಗೆ ಇದ್ದಾಗ ಮನ್ಯಾಗ ಕೊಟ್ಟಿದ್ದು ಪ್ಲೇಟ್ಸ್. ಇನ್ನು ಫಸ್ಟ್ ಈಕಿಗೆ ತಿನ್ನಾಕ ಹಸ್ತನು ಹೆಂಗಾಗೈತೆ ಅದನ್ನ ನಾನು ವಿಡಿಯೋ ಮಾಡ್ತೀನಿ ಬಾ, ನೀನು ತಿಂದು ಹೇಳಪ್ಪ ಹೆಂಗೈತೆ ನೋಡಿದ್ರೋಗ ನಾ ಮೆಣ್ಸಿಕಾಯಿ ಹಾಕೇನಿಲ್ಲ, ಮೆಣ್ಸಿಕಾಯಿ ತೆಗೆದು ಹಿಡ್ದ. ಮಸ್ತ್ ಆಗೈತಿ ನೋಡ್ರಿ ಇವತ್ತು ಫಸ್ಟ್ ಟೈಮ್ ಅನಿಸತ್ತೆ ನಾವು ನಮ್ಮ ಮನೆಯೊಳಗೆ ಎರಡೆರಡು ಅಡುಗೆ ಮಾಡಿದ್ದು. ಇಕ್ಕಿದ್ದಿದ್ದು ಅಡುಗೆ ರೈಸ್ ಮತ್ತು ದಹಿ ತಡಕ, ನಂದು ಸಾಬುದಾನಿ ಬಗರ್. ಹಾಯ್ ಗೈಸ್, ನಾವು ಆಗಲೇ ಹೇಳಿದ್ವಲ್ರಿ ಹರ್ ಚಾನೆಲ್ ಅಂತ ಅನ್ನ. ನಾವು ಆಗಲೇ ಹೇಳಿದ್ನಲ್ಲ ಒಬ್ರು ಮಾಸ್ಟರ್ ಶೆಫ್ ನಮ್ದು ಮಿಸ್ ಆಗ್ಯಾರಂತ. ಈಕಿ ಪಾಪ ನೈಟ್ ಡ್ಯೂಟಿಗೆ ಹೋಗ್ಯಾಳು. ನೀನು ಹೇಳ ಪೂಜಿ, ಸಬ್ಸ್ಕ್ರೈಬ್ ಟು ಹರ್ ಚಾನಲ್ ಅಂತ ಹೇಳ. Subscribe to her channel. Thank you. More such videos. Do subscribe to my channel.